This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವಿಡಿಯೋಲಿ ಅಸ್ಟ್ರೋಟಾಕ್ ಕಂಪ್ನಿ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಅನ್ನೋದು ಬಿಟ್ಟಿದ್ದಾರೆ. ಅಸ್ಟ್ರೋಟಾಕ್ ಕಂಪ್ನಿ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಆ್ಯಡ್ಸಲ್ಲೆಲ್ಲ ನಾವು ತುಂಬ ನೋಡಿರ್ತೀವಲ್ವ. ಅದೇ ಸೇಮ್ ಕಂಪ್ನಿಯಿಂದ ನಮಗೆ ಮನೆಯಿಂದ ಕೆಲಸ, ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಕೊಟ್ಟಿದ್ದಾರೆ ಗೈಸ್. ಯಾವುದೇ ರೀತಿ ಕೋಡಿಂಗ್ ಎಕ್ಸ್ಪೀರಿಯನ್ಸ್ ಫೀಸ್ ಏನೂ ಇರಲ್ಲ. ಜಸ್ಟ್ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. 5 ಡೇಸ್ ನಿಮಗೆ ಲೀವ್ ಇರುತ್ತೆ, 2 ಡೇಸ್ ನಿಮಗೆ ಲೀವ್ ಇರುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಜಾಬ್ ಆಗಿರುತ್ತೆ. ಇಂಟ್ರೆಸ್ಟ್ ಇದೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳಿ. ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ಇಂಟರ್ನ್ ಶಾಲೆಯಲ್ಲಿ ಇವರು ಜಾಬ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಕೌನ್ಸಿಲರ್ ಫ್ರೆಶರ್ ವರ್ಕ್ ಫ್ರಮ್ ಹೋಮ್ ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಕೌನ್ಸಿಲರ್ ರೋಲ್ ಆಗಿರುತ್ತೆ ಗೈಸ್. ಓಕೆ, ಆ್ಯಕ್ಟಿವ್ಲಿ ಹೈರಿಂಗ್ ಅಸ್ಟ್ರೋಟಾಕ್ ಅಂತ ಹೇಳ್ಬಿಟ್ಟು ಈ ಕಡೆ ಲೋಗೋ ಸಿಂಬಲ್ ನಮಗೆ ಕೊಟ್ಟಿದ್ದಾರೆ. ಈ ಲೋಗೋ ಸಿಂಬಲ್ ನೋಡ್ಬೋದು, ಕಂಪ್ನಿ ಅವ್ರದ್ದು ಸಹ ಸೇಮ್ ಇರುತ್ತೆ. ನೀವು ಆ್ಯಡ್ಸಲ್ಲೆಲ್ಲ ನೋಡಿರ್ತೀರಾ, ಸೇಮ್ ಇದೇ ಆಗಿರುತ್ತೆ ಅಲ್ವಾ ಗೈಸ್, ಅದೇ ಕಂಪ್ನಿಯಿಂದ. ಓಕೆ, ರೋಲ್ ಬಂದುಬಿಟ್ಟು ಕೌನ್ಸಿಲರ್ ಆಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಜಾಬ್, ಫ್ರೆಷರ್ಸ್. ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ನೀವೇನಾದರೂ ಸೆಲೆಕ್ಟ್ ಆದರೆ ಇಮಿಡಿಯೇಟ್ ಅನ್ನೋದು ಸ್ಟಾರ್ಟ್ ಆಗಬೇಕಾಗಿರುತ್ತಂತೆ. ಆ್ಯನ್ಯುಯಲ್ CTC ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ನೋ ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಈ ಆಗಸ್ಟ್ 28 ಒಳಗಡೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಅಪ್ಲೈ ಬೈ 28 ಆಗಸ್ಟ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ 2 ಡೇಸ್ ಆಗಿದೆ ಅಷ್ಟೇ ಸ್ನೇಹಿತರೆ ಈ ಜಾಬ್ ಅನ್ನೋದು ಬಿಟ್ಟು. ಫ್ರೆಶರ್ ಜಾಬ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ 1000+ ಅಪ್ಲಿಕ್ಯಾನ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದಾರಂತೆ. ಸೊ ನಿಮ್ಮ ಪ್ರೊಫೈಲಲ್ಲಿ ಏನಾದರೂ ಲೈಕ್ ಕೌನ್ಸಿಲರಲ್ಲಿ ನನಗೆ ಸ್ಟೂಡೆಂಟ್ ಕೌನ್ಸಿಲರಲ್ಲಿ ಲೈಕ್ ಕೌನ್ಸಿಲರ್ ರಿಲೇಟೆಡ್ ಏನಾದರೂ ಸ್ಕಿಲ್ಸ್ ಅನ್ನೋದು ನೀವೇನಾದರೂ ಹ್ಯಾಡ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗಿ ನಿಮಗೆ ಇಮೇಲ್ ಅನ್ನೋದು ಬರುತ್ತೆ. ಅಬೌಟ್ ದಿ ಜಾಬ್ ನೋಡಿದ್ರೆ ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ಪ್ರೊವೈಡ್ ಆನ್ಲೈನ್ ಕೌನ್ಸಿಲಿಂಗ್ ಟು ಕ್ಲೈಂಟ್ಸ್ ಥ್ರೂ ಚಾಟ್, ಕಾಲ್ಸ್ ಆ್ಯಂಡ್ ವಿಡಿಯೋ ಸೆಷನ್ಸ್, advise clients on concerns related to marriage, career, relationships, health and other personal matters, maintain client privacy and confidentiality at all times, deliver a positive and supportive counseling experience for every client, maintain the performance dashboard as defined by the company ಅಂತ ಕೊಟ್ಟಿದ್ದಾರೆ. ಈ ಜಾಬಲ್ಲಿ ನೀವು ಕ್ಲೈಂಟ್ಸ್ ಜೊತೆ ಚಾಟ್ಸ್, ವಿಡಿಯೋ ಕಾಲ್ ಮುಖಾಂತರ ಮಾತನಾಡಬೇಕಾಗಿರುತ್ತಂತೆ. ಅಂದರೆ ಏನು ಬಗ್ಗೆ ಅಂದರೆ ಮ್ಯಾರೇಜ್ ಬಗ್ಗೆ, ರಿಲೇಷನ್ ಬಗ್ಗೆ, ಕೆರಿಯರ್, ಹೆಲ್ತ್ ಹಾಗೂ ಈ ಥರ ಪರ್ಸ್ನಲ್ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತಲ್ವ, ಅದ್ರ ಬಗ್ಗೆ ನೀವು ಗೈಡೆನ್ಸ್ ಅನ್ನೋದು ನೀಡಬೇಕಾಗಿರುತ್ತಂತೆ ಗೈಸ್. ನಿಮಗೆ ಫ್ರೆಷರ್ಸ್ ಆಲ್ಸೋ ಅಪ್ಲೈ ಅಂತ ಕೊಟ್ಟಿದ್ದಾರಲ್ಲ, ಸೊ ದಟ್ ಅವರು ನಿಮಗೆ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ, ಯಾವ ರೀತಿ ಮಾತಾಡಬೇಕು ಏನು ಅಂತ. ಸೊ ನೀವು ಅದನ್ನು ಟ್ರೈನ್ ಮಾಡಿಕೊಂಡು ಕಲ್ತ್ಕೊಂಡು ಈ ಜಾಬ್ ಅನ್ನೋದು ಮಾಡ್ಬೋದು. ಕ್ಲೈಂಟ್ಸ್ ಇನ್ಫಾರ್ಮೇಷನ್ ಅನ್ನೋದು ನೀವು 100% ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕಾಗಿರುತ್ತೆ. ಪ್ರತಿಯೊಬ್ಬ ಕ್ಲೈಂಟ್ಗೆ ಪಾಸಿಟಿವ್ ಮತ್ತು ಸಪೋರ್ಟಿವ್ ಕೌನ್ಸಿಲಿಂಗ್ ಅನ್ನೋದು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಕಂಪ್ನಿ ಕೊಟ್ಟಿರುವ ಪರ್ಫಾರ್ಮೆನ್ಸ್ ಟಾರ್ಗೆಟ್ಸ್ ಆ್ಯಂಡ್ ಡ್ಯಾಶ್ಬೋರ್ಡ್ಸ್ ಅನ್ನೋದು ನೀವು ಮೈಂಟೈನ್ ಅನ್ನೋದು ಮಾಡಬೇಕಾಗಿರುತ್ತೆ. ಸ್ಕಿಲ್ಸ್ ರಿಕ್ವೈರ್ಡಲ್ಲಿ ನೋಡ್ಬೋದು ಗೈಸ್. ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಅನ್ನೋದು ಇರಬೇಕಾಗಿರುತ್ತಂತೆ. ಈ ಜಾಬ್ಗೆ ಇಂಗ್ಲೀಷ್ ಬೇಕಾಗಿರುತ್ತೆ ಸ್ನೇಹಿತರೆ. ಸ್ಪೋಕನ್ ಮತ್ತು ರಿಟರ್ನ್ ಬೋತ್ ಆಲ್ಸೋ ನಿಮಗೆ ಬರಬೇಕಾಗಿರುತ್ತೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಷ್ಟ ಆಗಿರುತ್ತೆ, ಸಿಂಪಲ್ ಜಾಬ್ ರೋಲ್ ಆಗಿರುತ್ತೆ ಗೈಸ್. ಯಾರೇ ಆಗಲಿ ಈಸಿಯಾಗಿ ಜಾಬ್ ಅನ್ನೋದು ಮಾಡ್ಬೋದು ನಾವು. ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ಆನ್ಯಲ್ CTC ಅಂತ ಇಲ್ಲಿ ಅದು ಸ್ಯಾಲ್ರಿ ಅನ್ನೋದು ಕೊಟ್ಟಿದ್ದಾರೆ. ನಂಬರ್ ಆಫ್ ಓಪನಿಂಗ್ಸ್ ನೋಡಿದ್ರೆ 6 ಅಂತ ಇದೆ ಸ್ನೇಹಿತರೆ. ಸೊ ನೀವು ವಿಡಿಯೋ ನೋಡಿದ ಕೂಡಲೇ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯು ಶುಡ್ ಹ್ಯಾವ್ ಟು ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಅಬೌಟ್ ಅಸ್ಟ್ರೋಟಾಕ್ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಈ ಕಂಪನಿಯ ಹೆಡ್ ಕ್ವಾರ್ಟರ್ಸ್ ಲೊಕೇಟ್ ಆಗಿರೋದು ನೋಯ್ಡಾ ಅಲ್ಲಿ. ಅವ್ರದ್ದು ಲಿಂಕ್ಡ್ಇನ್ ಪೇಜ್ ಸಹ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರ ಪೇಜ್ ಅನ್ನೋದು ಸಿಗುತ್ತೆ. Astrotalk is an online platform for astrology consultation. Users who want to talk to an astrologer may connect over a call or chat with them and speak with them about anything. The subject could be anything from marriage or love, life, career or health ಅಂತ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲೈ ನಾವನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ ಮುಂಚೆನೇ ಏನಾದರೂ ನೀವು ಇಂಟರ್ನ್ ಶಾಲೆಯಲ್ಲಿ ಏನಾದರೂ ಲಾಗಿನ್ ಆಗಿದ್ದರೆ ಅದು ಆಟೋಮೆಟಿಕ್ ಅಪ್ಲೈ ಅನ್ನೋದು ಆಗುತ್ತೆ. ಇಲ್ಲ ಅಂತಂದರೆ ಲೈಕ್ ಫ್ಯೂ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ, ಅದನ್ನು ನೀವು ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ. ನೀವು ಲೈಕ್ ಇಮಿಡಿಯೇಟ್ ಜಾಯ್ನ್ ಆಗೋಕ್ಕೆ ಅವೈಲೇಬಲ್ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಆಗಬೇಕಾಗಿರುತ್ತೆ. ನಿಮ್ಮ ರೆಸ್ಯೂಮ್ ಅನ್ನೋದು ನೀವು ಹಾಕಿ ಸಬ್ಮಿಟ್ ಅನ್ನೋದು ಕೊಟ್ಟರೆ ಸಾಕು, ಈ ಜಾಬ್ಗೆ ನೀವು ಈಸಿಯಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ನಮಗೆ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟು ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ನಮಗೆ ಅವರು ಇಮೇಲ್ ಅನ್ನೋದು ಕಳಿಸ್ಕೊಡ್ತಾರೆ. ಈ ಜಾಬ್ ಅಪ್ಲಿಕೇಶನ್ ಇಮೇಲ್ ಅನ್ನೋದು ಕಳಿಸ್ಕೊಡ್ತಾರೆ. ಇಫ್ ಯುವರ್ ಪ್ರೊಫೈಲ್ ಶಾರ್ಟ್ ಲಿಸ್ಟೆಡ್ ಓನ್ಲಿ, ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಈ ರೀತಿ ಇಮೇಲ್ ಅನ್ನೋದು ಬರುತ್ತೆ ಗಾಯ್ಸ್. ನಾನು ಸಹ ಅಪ್ಲೈ ಮಾಡಿದ್ದೆ, ನೋಡಿ ನನಗೆ ಈ ರೀತಿ ಇಮೇಲ್ ಅನ್ನೋದು ಬಂದಿದೆ. ಇಂಟರ್ವ್ಯೂ ಇನ್ವೈಟ್ ಫ್ರಮ್ ಅಸ್ಟ್ರೋಟಾಕ್ ಫಾರ್ ಕೌನ್ಸಿಲರ್ ರೋಲ್ ಅಂತ ಇಂಟರ್ನ್ ಶಾಲಾ ಕಡೆಯಿಂದ ನಮಗೆ ಈ ರೀತಿ ಇಮೇಲ್ ಅನ್ನೋದು ಬರುತ್ತೆ.
Hi Sandhya, this is an important notification regarding your application for counselor role at Astrotalk. You need to complete an online assessment to move forward in the hiring process for this position. Failure to complete this task before deadline may lead to rejection ಅಂತ ಕೊಟ್ಟಿದ್ದಾರೆ. ಗೈಸ್ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಅಸೆಸ್ಮೆಂಟ್ ಅನ್ನೋದು ಇರುತ್ತೆ. ಆ ಅಸೆಸ್ಮೆಂಟ್ ಅನ್ನೋದು ನೀವು ತೊಗೋಬೇಕಾಗಿರುತ್ತೆ. ಆ ಅಸೆಸ್ಮೆಂಟ್ ಏನಾದರೂ ತೊಗೊಂಡಿಲ್ಲ ಅಂದರೆ ನಿಮಗೆ ಈ ಜಾಬ್ ಅನ್ನೋದು ಸಿಗೋಲ್ಲ. ಸೊ ನೀವು ಅಸೆಸ್ಮೆಂಟ್ ಟೆಸ್ಟ್ ಅನ್ನೋದು ಅಟೆಂಡ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಮತ್ತು ಮೈಕ್ರೋಫೋನ್ ಅನ್ನೋದು ಆನಲ್ಲಿ ಇರಬೇಕಾಗಿರುತ್ತಂತೆ. ಡ್ಯೂರೇಷನ್ ಬಂದುಬಿಟ್ಟು 10 ನಿಮಿಷ ಟೆಸ್ಟ್ ಅಷ್ಟೇ ಆಗಿರುತ್ತಂತೆ ಗೈಸ್. ಡೆಡ್ಲೈನ್ ಬಂದುಬಿಟ್ಟು 2 ಆಗಸ್ಟ್ 26 ಅಂತ ಕೊಟ್ಟಿದ್ದಾರೆ. ನಾವು ಯಾವ ದಿನ ಅಪ್ಲೈ ಮಾಡ್ತೀವೋ ನೆಕ್ಸ್ಟ್ ಡೇವರೆಗೂ ನಮಗೆ ಡೆಡ್ಲೈನ್ ಅನ್ನೋದು ಇರುತ್ತೆ. ಓಕೆ, ನಮಗೆ ಇಲ್ಲಿ ಕ್ಲಿಯರಾಗಿ ಟೈಮಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಇದನ್ನು ಮಾಡಬೇಕಾಗಿರುತ್ತೆ ಗಾಯ್ಸ್. ನಂತರ ನಿಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಟಲ್ಲಿ ನೋಡಿ, ಫೈಲ್ಯೂರ್ ಟು ಕಂಪ್ಲೀಟ್ ದಿಸ್ ಟಾಸ್ಕ್ ಬಿಫೋರ್ ಡೆಡ್ಲೈನ್ ಮೇ ಲೀಡ್ ಟು ರಿಜೆಕ್ಷನ್ ಅಂತ ಕೊಟ್ಟಿದ್ದಾರೆ. ಆ ಟೈಮ್ ಒಳಗಡೆ ನೀವೇನಾದರೂ ಆ ಟೆಸ್ಟ್ ಏನಾದರೂ ಅಟೆಂಡ್ ಮಾಡಿಲ್ಲ ಅಂದರೆ ಅದು ಡೈರೆಕ್ಟ್ ರಿಜೆಕ್ಟ್ ಅನ್ನೋದು ಆಗುತ್ತಂತೆ. ಸೊ ನೀವು ಟೆಸ್ಟ್ ಅನ್ನೋದು ತೊಗೋಬೇಕಾಗಿರುತ್ತೆ. ಈ ಟೆಸ್ಟ್ ಬಂದುಬಿಟ್ಟು AI ಇಂಟರ್ವ್ಯೂ ಆಗಿರುತ್ತೆ ಗೈಸ್. AI ಅನ್ನೋದು ನಿಮಗೆ ಟೆಸ್ಟ್ ಅನ್ನೋದು ಕೊಡುತ್ತೆ, ಅದನ್ನು ನೀವು ಮಾಡಬೇಕಾಗಿರುತ್ತೆ. ಈ ಟೆಸ್ಟ್ ಅನ್ನೋದು ಪಾಸ್ ಆದರೆ ನೀವೇನಾದರೂ ನಿಮಗೆ ಜಾಬ್ ಅನ್ನೋದು 100% ಅನ್ನೋದು ಸಿಗ್ಬೋದು ಸ್ನೇಹಿತರೆ. ಸೊ ಟ್ರೈ ಮಾಡಿ. ಈ ಥರ ತುಂಬ ಜಾಬ್ಸ್ ಅನ್ನೋದು ನಿಮ್ಮ ಮುಂದೆ ತರ್ತೀನಿ. ಈ ಜಾಬ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಜಾಬ್ ಸಿಗುತ್ತೆ. ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪೇ ಇರಲ್ಲ. ಸೊ ಟ್ರೈ ಮಾಡಿ ಸ್ನೇಹಿತರೆ, ಮನೆಯಿಂದ ಕೂತ್ಕೊಂಡು ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ. ಸೊ ಯು ಕ್ಯಾನ್ ಜಸ್ಟ್ ಟ್ರೈ ಯುವರ್ ಬೆಸ್ಟ್ ಗಾಯ್ಸ್. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಇಲ್ಲಿ ಫುಲ್ ಕ್ಲಿಯರಾಗಿ ಎಲ್ಲ ಕೊಟ್ಟಿದ್ದಾರೆ ವಾಟ್ ಟು ಎಕ್ಸ್ಪೆಕ್ಟ್ ಅಲ್ಲಿ ನೋಡ್ಬೋದು. ದಿಸ್ ಅಸೆಸ್ಮೆಂಟ್ ಈಸ್ ಅನ್ AI ಪವರ್ಡ್ ವಿಡಿಯೋ ಇಂಟರ್ವ್ಯೂ ಆಗಿರುತ್ತಂತೆ. AI ಇಂಟರ್ವ್ಯೂ ನಾನು ಹೇಳಿದ್ನಲ್ಲ, ಆ ಇಂಟರ್ವ್ಯೂ ಆಗಿರುತ್ತಂತೆ ಗೈಸ್. ಮತ್ತು ನಿಮ್ಮ ಸ್ಕೋರ್ ಬಂದುಬಿಟ್ಟು ಡಿಪೆಂಡ್ ಆಗುತ್ತಂತೆ ಈ ಜಾಬ್ ನಿಮಗೆ. ನೆಕ್ಸ್ಟ್ ಇಲ್ಲಿ ಓನ್ಲಿ 1 ಅಟೆಂಪ್ಟ್ ವಿಲ್ ಬಿ ಗಿವನ್ ಅಂತ ಕೊಟ್ಟಿದ್ದಾರೆ. ಓನ್ಲಿ ಒನ್ಸ್ ಮಾತ್ರ ನೀವು ಈ ಟೆಸ್ಟ್ ಅನ್ನೋದು ಅಟೆಂಪ್ಟ್ ಮಾಡೋಕ್ಕೆ ಆಗುತ್ತೆ. ಸೊ ರೂಮಲ್ಲಿ ಎಲ್ಲಾದರೂ ಸೈಲೆಂಟಾಗಿ ಕೂತ್ಕೊಂಡು ಕ್ಯಾಮ್ರಾ ಎಲ್ಲ ಕ್ಲಿಯರಾಗಿ ಆನ್ ಮಾಡಿ ನಂತರ ನೀವು ಟೆಸ್ಟ್ ಅನ್ನೋದು 1 ಅಟೆಂಪ್ಟಲ್ಲಿ ಕ್ಲಿಯರ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಇಲ್ಲಿ ಸ್ಟಾರ್ಟ್ ನೋವು ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಟೆಸ್ಟ್ ಅನ್ನೋದು ನೀವು ತಗೋಬೋದು ಸ್ನೇಹಿತರೆ. ಓಕೆ, 10th ಪಾಸ್, 12th ಪಾಸ್, ಗ್ರ್ಯಾಜುಯೇಷನ್ಸ್ ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಬೋತ್ ರಿಟರ್ನ್ ಆ್ಯಂಡ್ ವರ್ಬಲ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಓಕೆ, ನಿಮ್ಮ ಹತ್ರ ಏನಾದರೂ ಆ ಸ್ಕಿಲ್ಸ್ ಏನಾದರೂ ಇದ್ದರೆ ಈ ಜಾಬ್ಗೆ ಟ್ರೈ ಮಾಡಿ. ನೆಕ್ಸ್ಟ್ಲಿ ಥ್ಯಾಂಕ್ಸ್ ಇಂಟೆನ್ಷಲ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಸೊ ಮೇಕ್ ಶೋರ್ ಯು ಆರ್ ರೆಡಿ ಬಿಫೋರ್ ಯು ಸ್ಟಾರ್ಟ್. ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ರೆಡಿಯಾಗಿರಬೇಕು ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ ಗೈಸ್, ಇಷ್ಟೇ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಏನಾದರೂ ಡೌಟ್ಸ್ ಬಂದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ, ಖಂಡಿತ ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ತುಂಬ ಜನ ವೀಡಿಯೋ ನೋಡ್ತೀರಾ ಬಟ್ ಯಾರೂ ಲೈಕ್ ಕೊಡ್ತಿಲ್ಲ. ಸೊ ಗೈಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ವೀಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು 3 ಜನಕ್ಕೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ನನಗೆ ಸ್ಕ್ರೀನ್ಶಾಟ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ವಿತ್ ಲಾಟ್ಸ್ ಆಫ್ ಲವ್, ಆಲ್ ದಿ ವೆರಿ ಬೆಸ್ಟ್. ಖಂಡಿತ ಮುಂದಿನ ವೀಡಿಯೋಲಿ ಸಿಗೋಣ. ಬೈ ಗೈಸ್.